ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದಲ್ಲಿ ಭಾರತದ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದ ದಿನದಿಂದ ನಮ್ಮ ದೇಶವು ಅತಿ ಹೆಚ್ಚು ಅಭಿವೃದ್ಧಿಯಾಗಿದೆ. ಅಷ್ಟೇ ಅಲ್ಲ, ವಿಶ್ವದೆಲ್ಲೆಡೆ ಭಾರತದ ವರ್ಚಸ್ಸು ಹೆಚ್ಚಿಗೆ ಮಾಡಿದ್ದಾರೆ. ಅದಕ್ಕೆ ಮೊನ್ನೆ ನಡೆದ ಆಪರೇಷನ್ ಸಿಂಧೂರ್ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ BR ಯಾಮಗಲ್ ಬಗ್ಗೆ ಮಾತನಾಡಿದಂತಹ ಶಾಸಕ ಸಿಸಿ ಪಾಟೀಲ್, ಮಾಜಿ ಶಾಸಕ ಅಧಿಕಾರ ಇಲ್ಲದೆ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಎಲ್ಲೇ ಹೋದರೂ ನಾನೇ ನರಗುಂದ ಅಭಿವೃದ್ಧಿ ಮಾಡಿದ್ದು ಎಂದು ಹೇಳಿಕೊಂಡು ತಿರುಗಾಡ್ತಿದ್ದಾರೆ ಎಂದು ಟೀಕೆ ಮಾಡಿದರು. ರಿಪೋರ್ಟರ್ ಚಂದ್ರಶೇಖರ್ ಗೌಡ್ ಪಾಟೀಲ್, ಪ್ರಜಾಪವರ್, ನರಗುಂದ. ಚಿಕ್ಕನರಗುಂದ ಗ್ರಾಮದಲ್ಲಿ ನರೇಂದ್ರ ಮೋದಿಜಿಯವರ 75ನೇ ಜನ್ಮದಿನದ ನಿಮಿತ್ತ ಸೇವಾ ಪ್ರಾಕ್ಷಿಕ ಕಾರ್ಯಕ್ರಮದ ಮೂಲಕ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದೆ. ಚಿಕ್ಕ ಮಕ್ಕಳ ತಜ್ಞರು, ಸ್ತ್ರೀರೋಗ ತಜ್ಞರು, ಜನರಲ್ ತಜ್ಞರು, ಎಲ್ಲ ರೀತಿಯ ಬಾಕ್ಸ್ ಹಾಕಿಬಿಡಿ. ಕೆಲವೊಂದು ವ್ಯಕ್ತಿಗಳಿಗೆ ಅಧಿಕಾರ ಸಿಗದೆ ಹೋದಾಗ ಮಾನಸಿಕ ಅಸಮತೋಲನ ಆಗ್ತದೆ. ಆ ಮಾನಸಿಕ ಅಸಮತೋಲನ ಇದ್ದವರಿಗೆ ಹುಚ್ಚರು ಅಂತ ಕರೀತಾರೆ. ಹುಚ್ಚರು ಕೂಡ ವಾದ ವಿವಾದ ಮಾಡಬಹುದು, ಶಾನ್ಯರು ಕೂಡ ವಾದ ವಿವಾದ ಮಾಡಬಹುದು. ಹುಚ್ಚರು ಕೂಡ ವಾದ ವಿವಾದ ಮಾಡುವವರಿಗೆ ಮೂರ್ಖರು ಅಂತಾರೆ. ಆ ಮೂರ್ಖರ ಆಗೋದಿಲ್ಲ. ಅಲ್ಲ, ಅವರ ಅಭಿವೃದ್ಧಿ ಕಾಮಗಾರಿಗೆ ಕೆಲವೊಂದು ಹಿಂದಿನ ಪ್ರಧಾನಮಂತ್ರಿಗಳಿಗೆ ವಿದೇಶಗಳಲ್ಲಿ ಯಾವ ಸ್ಥಾನಮಾನ, ಯಾವ ಗೌರವ ಸಿಗ್ತಿತ್ತು ಅನ್ನೋದನ್ನು ಕೂಡ ನಾವು ದೃಶ್ಯ ಮಾಧ್ಯಮಗಳ ಮುಖಾಂತರ ನೋಡಿವಿ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೋದ್ರೆ ಯಾವ ಸ್ಥಾನಮಾನ, ಯಾವ ಗೌರವ ಸಿಗ್ತದೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಭಾಳ ಹಿಂದುಳಿದಂಥ ಭಾರತವನ್ನು ವಿಶ್ವದ 5ನೇ ಆರ್ಥಿಕ ಶಕ್ತಿಯಾಗಿ ತಂದು ನಿಲ್ಲಿಸಿದಂಥ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ತದೆ. 3ನೇ ಸ್ಥಾನಕ್ಕೆ ತರುವಂಥ ಯೋಜನೆಯನ್ನು ಹಾಕಿಕೊಂಡು ಕಾರ್ಯಪ್ರವೃತ್ತರಾಗಿದ್ದನ್ನು ನಾವು ನೋಡಿದ್ದೇವೆ. 2043ನೇ ಇಸ್ವಿಗೆ ಪೂರ್ತಿ ಅಭಿವೃದ್ಧಿ ಹೊಂದಿದ ಭಾರತವನ್ನು ಮಾಡುವಂಥ ಗುರಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೊಂದಿದ್ದಾರೆ. ಅದಕ್ಕೆ ರೈತರಿಗೆ ಬೇಕಾಗುವಂಥ ಫಸಲ್ ಬಿಮಾ ಯೋಜನೆ ಇರಬಹುದು, ಸುಮಾರು 10-15 ವರ್ಷಗಳಿಂದ ಕೊಡ್ತಕ್ಕಂಥ ಉಚಿತ ಅಕ್ಕಿ ಇರಬಹುದು, ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ಕೊಟ್ಟು ಭಾರತದ ಆರ್ಥಿಕ ಸ್ಥಿತಿಯನ್ನು ಮೇಲೆತ್ತಿ, ವಿಶೇಷವಾಗಿ ನಮ್ಮ ಭದ್ರತೆ ವಿಷಯದಲ್ಲಿ ಯಾರೊಂದಿಗೂ ರಾಜಿ ಮಾಡಿಕೊಳ್ಳಾರ್ದನ ಮುನ್ನಡೆದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಮಾತೆಯರ ಸಿಂಧೂರನ್ನು ಅಳಕಿಸಿದಂಥ, ಕುಂಕುಮವನ್ನು ಅಳಕಿಸಿದಂಥ ಪಹಲ್ಗಾಮ್ ಘಟನೆಯಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕೇವಲ ಇಬ್ಬರು ಮಹಿಳೆಯರು ಕಲಿಸಿದ್ದು ಅದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಹಿಡಿದಂಥ ಕನ್ನಡಿ ಅನ್ನುವಂಥ ಮಾತನ್ನು. ನರಗುಂದ ತಾಲೂಕಿನ ಕೊಂಡೂರು ಗ್ರಾಮದಲ್ಲಿ 65 ದಾನಿಗಳಿಂದ ರಕ್ತವನ್ನು ದಾನವಾಗಿ ಪಡೆದುಕೊಂಡು ಸಂಬಂಧಪಟ್ಟವರಿಗೆ ಕಳಿಸಲಾಗಿದೆ. 19ನೇ ತಾರೀಕಿಗೆ ಗದಗ ತಾಲೂಕಿನ ಹೊಂಬಳದಲ್ಲಿ 40 ಜನರಿಂದ ರಕ್ತದಾನವನ್ನು ಪಡೆಯಲಾಗಿದೆ. 23ಕ್ಕೆ ಬೆಳವಣಿಗೆಯಲ್ಲಿ 61 ರಕ್ತದಾನಿಗಳಿಂದ ದಾನವನ್ನು ಪಡೆಯಲಾಗಿದೆ. ಇದುವರೆಗೆ ಒಟ್ಟು 166 ಜನ ರಕ್ತವನ್ನು ದಾನ ಮಾಡಿ ಬಹಳ ಅಪಘಾತದಲ್ಲಿದ್ದಂಥ ತೊಂದರೆಗಿರುವಂಥ ಜೀವ ಉಳಿಲಿಕ್ಕೆ ಸಹಾಯ ಮಾಡ್ಯಾರ ಅನ್ನುವಂಥ ಮಾತನ್ನು ಹೇಳಿ ಆ ರಕ್ತದಾನಿಗಳನ್ನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಗೌರವಿಸ್ತೇನೆ. ತಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಆ ರಕ್ತದಾನಿಗಳಿಗೆ ಆಯುಷ್ಯ, ಆರೋಗ್ಯ, ಅಂತಸ್ತನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ, ಇವತ್ತು ಚಿಕ್ಕನರಗುಂದ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ನಡೀತಾ ಇದೆ. 28ನೇ ತಾರೀಕಿಗೆ ಹೊಳೆ ಆಲೂರಿನಲ್ಲಿ
ದೊಡ್ಡ ಪ್ರಮಾಣದ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಇಟ್ಕೊಂಡೇವಿ ಅನ್ನುವಂಥ ಮಾತನ್ನು ಹೇಳ್ತಾ, ದಯಾಗಣನಾದ ಪರಮಾತ್ಮ ಭಾರತ ಮಾತೆಯ ನಾವೆಲ್ಲರೂ ನರೇಂದ್ರ ಮೋದಿಜಿ ಅವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಶತಾಯುಷಿಗಳಾಗಿ ಭಾಗಿಯಾಗಿ ಬಾಳಲಿ, ಈ ದೇಶವನ್ನು ಇನ್ನಷ್ಟು ಮುನ್ನಡೆಸಲಿ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ, ಕೇಂದ್ರ ಸರ್ಕಾರದಿಂದ ವಯೋಶ್ರೀ ಯೋಜನೆ ಜಾರಿಗೆ ಬಂದಿದೆ. ರಾಷ್ಟ್ರೀಯ ವಯೋಶ್ರೀ ಯೋಜನೆ RVY ಎಂಬುದು 60 ವರ್ಷ ಮೇಲ್ಪಟ್ಟ ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ BPL ಕಾರ್ಡ್ ಹೊಂದಿದ ಹಿರಿಯ ನಾಗರಿಕರಿಗೆ ವಯಸ್ಸಿಗೆ ಸಂಬಂಧಿಸಿದ ದೈಹಿಕ ಸಮಸ್ಯೆಗಳು, ಕಣ್ಣಿನ ದೋಷ ಇರ್ಬೋದು, ಕಿವುಡುತನ ಇರ್ಬೋದು, ಹಲ್ಲಿನ ನಷ್ಟ ಇರ್ಬೋದು, ಚಲನೆಗೆ ಆರೋಗ್ಯ ತಪಾಸಣೆ ಈಗಾಗಲೇ ಪ್ರಾರಂಭವಾಗಿದೆ. ಉಚಿತವಾಗಿ ಔಷಧದ ವಿತರಣೆಯನ್ನು ಕೂಡ ಮಾಡ್ತೇವೆ. ನಾನು ಈಗಾಗಲೇ ಹೇಳ್ತೇನೆ ವೈದ್ಯರಿಗೆ, ಇಲ್ಲಿಯ ತಪಾಸಣೆಗಿಂತ ಮಿಗಿಲಾಗಿ ತಪಾಸಣೆಯ ವೈದ್ಯಕೀಯ ನೆರವು ಅಗತ್ಯದ್ರೆ ನಮ್ಮ ಆಫೀಸಿಗೆ ಹೇಳಿದ್ದೇವೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಹೆಚ್ಚಿನ ಚಿಕಿತ್ಸೆಯಲ್ಲಿ ಕೂಡ ಅವಶ್ಯವಿದ್ದಲ್ಲಿ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ದಯಾಗಣನಾದ ಪರಮಾತ್ಮ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ದೇಶವನ್ನು ಇನ್ನಷ್ಟು ಸದೃಢವಾಗಿ ಮುಂದುವರಿಸಲಿಕ್ಕೆ ಆಶೀರ್ವದಿಸಲಿ ಅಂತೇಳಿ ನಾವೆಲ್ಲ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅದ್ಭುತವಾದಂಥ ಪ್ರಗತಿಯನ್ನು ಈ ದೇಶ ಎಲ್ಲ ರಂಗಗಳಲ್ಲಿ ಸಾಧಿಸಿದೆ. ಕೃಷಿ ಇರ್ಬೋದು, ಆಂತರಿಕ ಹಾಗೂ ಬಾಹ್ಯ ಬೆದರಿಕೆ ಬೆಂಬಲ ಇರ್ಬೋದು, ವಿಶೇಷವಾಗಿ ದೇಶದ ಆರ್ಥಿಕ ಸ್ಥಿತಿಯನ್ನು ಪ್ರಪಂಚದಲ್ಲಿ 5ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ತೈತೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಚಿಕ್ಕನರಗುಂದ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಶಿಬಿರ, ತಾಯಿ ಹೆಸರಿನಲ್ಲಿ ಮಕ್ಕಳ ಹೆಸರಿನಲ್ಲಿ ಒಂದು ಸಸಿ ನೆಡುವಂಥ ಕಾರ್ಯಕ್ರಮ, ಅದರ ಜೊತೆಗೆ ಗರ್ಭಿಣಿಯ ಸ್ತ್ರೀಯರಿಗೆ ಅಪೌಷ್ಟಿಕತೆ ಉಂಟಾಗದಿರಲು ಒಂದು ಮಾಹಿತಿ ಕಾರ್ಯಾಗಾರ, ಪೋಷಣ್ ಅಭಿಯಾನ ಎಂಬ ಹೆಸರಿನಲ್ಲಿ ನರಗುಂದ ತಾಲೂಕಿನಲ್ಲಿ 62 ಅಂಗನವಾಡಿ ಕೇಂದ್ರಗಳನ್ನು ಸಕ್ಷಮ ಅಂಗನವಾಡಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಆ 62 ಅಂಗನವಾಡಿ ಕೇಂದ್ರಗಳಿಗೆ ಕೇಂದ್ರ ಸರ್ಕಾರದಿಂದ 40,000 ರೂಪಾಯಿ ವೆಚ್ಚದ ಒಂದೊಂದು ಟಿವಿಯನ್ನು ಕೊಡಲಾಗಿದೆ. ಇದರ ಉಪಯೋಗವನ್ನು ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದರ ಸದುಪಯೋಗವನ್ನು ತೆಗೆದುಕೊಂಡು ಮಕ್ಕಳಿಗೆ ಒಂದು ಗುಣಮಟ್ಟದ ಕಲಿಕೆಯನ್ನು ಸಣ್ಣ ವಯಸ್ಸಿನಿಂದಲೇ ಪ್ರಾರಂಭ ಮಾಡಬೇಕು ಅನ್ನುವಂಥ ಅನಿಸಿಕೆಯನ್ನು ತಮ್ಮ ಜೊತೆ ಹಂಚಿಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಲಿ. ಪ್ರತಿಯೊಬ್ಬ ತಾಯಂದಿರು ತಮ್ಮ ಮಕ್ಕಳ ಹೆಸರಿನಲ್ಲಿ ತಮ್ಮ ಮನೆಯ ಮುಂದೆ ಅಥವಾ ತಮ್ಮ ಮನೆಯ ಹಿತ್ತಲಲ್ಲಿ ಜಾಗ ಇದ್ದರೆ ಒಂದು ಗಿಡವನ್ನು ನೆಡ್ರಿ. ಅಕಸ್ಮಾತ್ ನಿಮ್ಮ ಮನೆಯ ಮುಂದೆ ಜಾಗ ಇಲ್ಲದೇ ಇದ್ದರೆ ಗ್ರಾಮ ಪಂಚಾಯತಿ ಕಟ್ಟಡ ಇರ್ಬೋದು, ಅಂಗನವಾಡಿ ಕಟ್ಟಡ ಇರ್ಬೋದು, ಶಾಲೆಗಳಲ್ಲಿರ್ಬೋದು, ದವಾಖಾನೆಗಳಲ್ಲಿರ್ಬೋದು, ಎಲ್ಲಿ ಸಸಿಗಳನ್ನು ನೆಡಲಿಕ್ಕೆ ಸಾಧ್ಯದನೋ
ನಿಮ್ಮ ಮಕ್ಕಳ ಹೆಸರಲ್ಲಿ ಒಂದು ಗಿಡವನ್ನು ನೆಟ್ಟು ಆ ಗಿಡ ಹೆಮ್ಮರವಾಗಿ ಬೆಳೆದು ನಾಡಿಗೆ ನೆರಳನ್ನು ಕೊಡುವಂತಾಗಲಿ ಅಂತ ಹಾರೈಸಿ ಈ ಕಾರ್ಯಕ್ರಮ